ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರೆ ನಾವೇ ಎದುರುಗಡೆ ನಿಂತ್ಕೊಂಡು ನಾವು ನೋಡ್ತಿರ್ಬೋದು. ಅವ್ರಿಗೆ ಸರಿ ಅಂತ ಹೇಳಿದ್ರೆ ಬರೀ ಪೂಜೆ ಹೇಳಿ ಆಚಮನೆ ಮಾಡಿ ದೇವರ ಅಷ್ಟೋತ್ತರ ಹೇಳಿಬಿಟ್ಟು ಅಲ್ಲೇ ಸಂಕಲ್ಪ ಮಾಡಿ ಮುಗಿಸೋದಿಲ್ಲ. ಅವ್ರು ಇಡೀ ಕಥೆಯನ್ನೇ ಹೇಳಿಬಿಟ್ಟು ಜನರಿಗೆ ಮನವರಿಕೆಯನ್ನು ಮಾಡ್ತಾರೆ. ಹೀಗಾಗಿ ಬಸವರಾಜ ಶೆಟ್ಟಿಗಾರ ಬಗ್ಗೆ ನನಗೆ ತುಂಬ ಅಭಿಮಾನ ಮತ್ತು ಪ್ರೀತಿ. ಯಾಕೆ ಅಷ್ಟು ಪ್ರೀತಿ ಅಂತ ಹೇಳಿದರೆ, ಅವರು ಹುಟ್ಟುಹಬ್ಬನ ಈಗ 33 ವರ್ಷದಿಂದ ಈಚೆಗೆ 33 ವರ್ಷ ಆಯ್ತಲ್ಲ ಸರ್, ಅವರು ಹುಟ್ಟಿದ ದಿವಸ ಗುರುಗಳು ಅಂತ ಯಾರು ಅವರಿಗೆ ಪ್ರೀತಿ ಪಾತ್ರ ಅಂತ ಗೊತ್ತಾಗುತ್ತೋ ಅವ್ರ ಮನೆಗೆ ಹೋಗಿ ಪಾದ ಪೂಜೆ ಮಾಡಿ ಅವರಿಗೆ ಸನ್ಮಾನ ಮಾಡ್ತಾರೆ. ನಮ್ಮ ಮನೆಗೆ ಬಂದು ಗುರುಗಳು ಮನೆಗೆ ಒಂಥರ ಮುಜುಗರ ಆಯ್ತು. ನಾನು ಹೇಳಿದೆ, ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ಮಾವಯ್ಯ ಕಾಲು ತೊಳೆದಿದ್ರು ನಾನು, ಈಗ ನೀವೇ ಅಂತಲೇ ಹೇಳಿದೆ. ಯಾಕಂತ ಹೇಳಿದರೆ ಅಷ್ಟು ಗುರುಭಕ್ತಿ ಅವರಲ್ಲಿ ಕಾಣಿಸ್ತದೆ. ಯಾರು ಸಕಾರಾತ್ಮಕವಾಗಿ ಯೋಚಿಸ್ತಾ ಸಜ್ಜನರ ಸಹವಾಸವನ್ನು ಮಾಡಿಕೊಂಡು ನಿಷ್ಕಲ್ಮಶ ಇರುತ್ತೋ ಅವರಲ್ಲೂ ಕೂಡ ಸದಾ ನಗು ಮುಖ ಇರುತ್ತೆ.